ಅಲರ್ಜಿ ಎನ್ನುವುದು ರೋಗ ನಿರೋಧಕ ಶಕ್ತಿ ಕುಂದಿದಾಗ ಬರುವ ಅಸ್ವಸ್ಥತೆಯಾಗಿದೆ. ನಮ್ಮ ದೇಹದ ಅತಿ ಸೂಕ್ಷ್ಮ ಪ್ರತಿರಕ್ಷಣಾ ವ್ಯವಸ್ಥೆಯು ಸಾಮಾನ್ಯ ಅಥವಾ ಅಸಾಮಾನ್ಯ ವಸ್ತುವಿಗೆ ಅನಾವಶ್ಯಕವಾಗಿ ಹೆಚ್ಚಾಗಿ ಪ್ರತಿಕ್ರಿಯಿಸಿದಾಗ ಅಲರ್ಜಿಯ ಪ್ರತಿಕ್ರಿಯೆಗಳು ಸಂಭವಿಸುತ್ತವೆ. ಅಲರ್ಜಿ ಎನ್ನುವುದು ಔಷಧಗಳು, ಆಹಾರಗಳು, ಪರಿಸರ ಉದ್ರೇಕಾರಿಗಳು, ವಸ್ತುಗಳು, ವಾತಾವರಣದಲ್ಲಿ ಬದಲಾವಣೆ ಮತ್ತು ಕೆಲವು ಹವಾಮಾನಗಳ ಪ್ರಚೋದನೆಗಳಿಗೆ ಅತಿಯಾಗಿ ದೇಹವು ಪ್ರತಿಕ್ರಿಯಿಸುವುದಾಗಿದೆ. ಈ ವಸ್ತುಗಳು ಪ್ರತಿಜನಕಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಇದು ದೇಹದಲ್ಲಿ ಪ್ರತಿಕ್ರಿಯೆಯನ್ನ ಉಂಟು ಮಾಡುತ್ತದೆ. ಇದು ದೇಹದಲ್ಲಿ ಹಿಸ್ಟಮೈನ್ ನಂತಹ ಕೆಲವು ವಸ್ತುಗಳ ಉತ್ಪಾದನೆಯನ್ನ ಹೆಚ್ಚು ಮಾಡುತ್ತದೆ. ಅಲರ್ಜಿಯು ಕೆಲವು ಜನರಲ್ಲಿ ಆನುವಂಶಿಕವಾಗಿರಬಹುದು, ಆದರೆ ಅಲರ್ಜಿ ಜೀವನದ ಯಾವುದೇ ಸಮಯದಲ್ಲಿ ಸಂಭವಿಸಬಹುದು. ಯಾವುದೇ ವಸ್ತುವು ಅದರ ಮೂಲ ಏನೇ ಇರಲಿ ಅದು ಅಲರ್ಜನ್ ಆಗುವ ಅವಕಾಶವಿದೆ. ಆಹಾರ ಪದಾರ್ಥಗಳು, ಔಷಧಗಳು, ಧೂಳು, ಪ್ರಾಣಿಗಳ ಕೂದಲು ಮುಂತಾದ ಇತರ ಅಂಶಗಳು ಅಲರ್ಜಿಯ ಪ್ರತಿಕ್ರಿಯೆಗಳನ್ನು ಉಂಟು ಮಾಡಬಹುದು. ಅಲರ್ಜಿ ಈ ಕೆಳಗಿನವುಗಳ ಪರಿಣಾಮವಾಗಿದೆ: ದುರ್ಬಲ ಅಗ್ನಿ, ಜೀರ್ಣಕಾರಿ ಬೆಂಕಿ, ಅಮಕ್ರೂಢೀಕರಣ, ವಿಷ, ವ್ಯಕ್ತಿಗಳ ಮೂಲಭೂತ ದೇಹದ ಸ್ಥಿತಿ, ವಾತ, ಪಿತ್ತ ಅಥವಾ ಕಫ, ದುರ್ಬಲ ರೋಗ ನಿರೋಧಕ ವ್ಯವಸ್ಥೆ, ದೇಹದಲ್ಲಿನ ಅಲರ್ಜನ್ ಪ್ರಮಾಣ. ದೋಷ ಪ್ರಾಬಲ್ಯದ ಆಧಾರದ ಮೇಲೆ ಅಲರ್ಜಿಗಳು 3 ವಿಧಗಳಾಗಿರಬಹುದು: ವಾತ ಸಂಬಂಧಿತ ಅಲರ್ಜಿ, ಪಿತ್ತ ಸಂಬಂಧಿತ ಅಲರ್ಜಿ, ಕಫ ಸಂಬಂಧಿತ ಅಲರ್ಜಿ. ವಾತ ಸಂಬಂಧಿತ ಅಲರ್ಜಿ ಕಾರಣಗಳು: ಎಲ್ಲ ವಾತ ಉಲ್ಬಣಗೊಳಿಸುವ ಅಂಶಗಳು. ಅಂತಹ ಜನರಿಗೆ ಶುಷ್ಕ, ಕಹಿ, ಮಸಾಲೆಯುಕ್ತ ಮತ್ತು ಕೃತಕ ಆಹಾರಗಳು, ಹಸಿ ಆಹಾರಗಳು, ತಣ್ಣನೆಯ ಆಹಾರಗಳು, ಬೀನ್ಸ್, ಶೀತ ಮತ್ತು ಶುಷ್ಕ ಗಾಳಿಯ ವಾತಾವರಣ, ಅಧಿಕ ಒತ್ತಡದ ಜೀವನ ಶೈಲಿ ಮತ್ತು ಅತಿಯಾದ ಚಟುವಟಿಕೆಗಳಿಂದ ಅಲರ್ಜಿ ಬರುತ್ತದೆ. ಲಕ್ಷಣಗಳು: ನರಮಂಡಲ, ಉಸಿರಾಟದ ವ್ಯವಸ್ಥೆ, ಮೂಳೆಗಳು ಮತ್ತು ಕೋಲನ್ ಪ್ರಮುಖವಾದ ವಾತ ಅಂಗಗಳು. ಆದ್ದರಿಂದ ದೇಹದ ಈ ಭಾಗಗಳಲ್ಲಿ ರೋಗ ಲಕ್ಷಣಗಳು ಕಂಡುಬರುತ್ತವೆ: ಹೊಟ್ಟೆ ಉಬ್ಬುವುದು, ವಾಯು, ಹೊಟ್ಟೆ ನೋವು ಮತ್ತು ಅಸ್ವಸ್ಥತೆ, ನರಗಳ ನೋವು, ಕೈಕಾಲುಗಳಲ್ಲಿ ಜುಮ್ಮೆನಿಸುವಿಕೆ, ನಿದ್ರೆಯ ನಷ್ಟ, ಸ್ನಾಯುಗಳ ಸೆಳೆತ, ಮೂಳೆ ನೋವು, ಕೀಲುಗಳಲ್ಲಿ ನೋವು, ಕರುಳಿನ ಇನ್ಫೆಕ್ಷನ್ಗಳು. ಈ ರೀತಿಯ ಅಲರ್ಜಿಯ ಪ್ರತಿಕ್ರಿಯೆಯು ಉಸಿರುಗಟ್ಟುವಿಕೆಗೆ ಮತ್ತು ವಾತಕ್ಕೆ ಸಂಬಂಧಿಸಿದ ಆಸ್ತಮಾ, ತಲೆ ತಿರುಗುವಿಕೆ, ಕಿವಿ ನೋವು, ಇದ್ದಕ್ಕಿದ್ದಂತೆ ತಲೆನೋವು. ಅಂತಹ ಜನರು ಮಲಬದ್ಧತೆ, ಆತಂಕ, ಚಡಪಡಿಕೆಗೂ ಒಳಗಾಗುತ್ತಾರೆ. ಪಿತ್ತ ಸಂಬಂಧಿತ ಅಲರ್ಜಿ: ಸಿಟ್ರಿಕ್ ಹಣ್ಣುಗಳು, ಹುದುಗಿಸಿದ ಆಹಾರ ಪದಾರ್ಥಗಳು, ಬಿಸಿ ವಾತಾವರಣ ಮತ್ತು ವಿಪರೀತ ಬಿಸಿಲಿನ ಪರಿಸ್ಥಿತಿಗಳ ಜೊತೆಗೆ ಖಾರ, ಹುಳಿ ಮತ್ತು ಉಪ್ಪು ಆಹಾರಗಳಂತಹ ಉಲ್ಬಣಗೊಳಿಸುವ ಅಂಶಗಳು. ಅಂತಹ ಜನರು ಬಹಳ ಸೂಕ್ಷ್ಮ ಚರ್ಮವನ್ನ ಹೊಂದಿರುತ್ತಾರೆ ಮತ್ತು ಕೆಲವು ಬಟ್ಟೆಗಳು, ಲೋಹಗಳು, ಸಂಶ್ಲೇಷಿತ ವಸ್ತುಗಳು ಇತ್ಯಾದಿಗಳಿಗೆ ಅಲರ್ಜಿ ಹೊಂದುತ್ತಾರೆ. ಲಕ್ಷಣಗಳು: ಚರ್ಮ, ಕಣ್ಣುಗಳು, ಜೀರ್ಣಾಂಗ ವ್ಯವಸ್ಥೆಯ ಭಾಗಗಳು, ಪಿತ್ತಜನಕಾಂಗ, ಪಿತ್ತ ದೋಷದ ಪ್ರಮುಖ ಅಂಗಾಂಗಗಳಾಗಿವೆ. ಕಫ ಸಂಬಂಧಿತ ಅಲರ್ಜಿ ಕಾರಣಗಳು: ಸಿಹಿ, ಹುಳಿ, ಉಪ್ಪು ಆಹಾರಗಳಾದ ಡೇರಿ ಆಹಾರಗಳು, ಚೀಸ್, ಮೊಸರು, ಹಾಲು ಇತ್ಯಾದಿ. ಕಫ ಉಲ್ಬಣಗೊಳಿಸುವ ಅಂಶವೆಂದರೆ ಸೌತೆಕಾಯಿ, ಕಲ್ಲಂಗಡಿ ಮುಂತಾದ ಹಣ್ಣುಗಳು ಅಲರ್ಜಿಯ ಪ್ರತಿಕ್ರಿಯೆಗಳಿಗೆ ಕಾರಣವಾಗಬಹುದು. ಶೀತ, ಮಳೆ ಮತ್ತು ಮೋಡದ ಸಮಯದಲ್ಲಿ ಅಲರ್ಜಿ ಉಲ್ಬಣಗೊಳ್ಳುತ್ತದೆ. ನಮ್ಮ ಋಷಿಗಳು ಅಂದರೆ ಪ್ರಾಚೀನ ವಿಜ್ಞಾನಿಗಳು ಅಲರ್ಜಿ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲು ಅನೇಕ ಗಿಡಮೂಲಿಕೆಗಳನ್ನು ಕಂಡುಕೊಂಡಿದ್ದಾರೆ ಮತ್ತು ಈ ಗಿಡಮೂಲಿಕೆಗಳು ಶತಮಾನಗಳಿಂದಲೂ ಅಲರ್ಜಿಯ ಚಿಕಿತ್ಸೆಗೆ ತಮ್ಮ ಪರಿಣಾಮಕಾರಿತ್ವವನ್ನು ಸಾಬೀತುಪಡಿಸಿವೆ. ಅಲರ್ಜಿ ಸಮಸ್ಯೆಗಳಿಗೆ ಶಾಶ್ವತವಾಗಿ ಮತ್ತು ಪರಿಣಾಮಕಾರಿಯಾಗಿ ಚಿಕಿತ್ಸೆ ನೀಡಲು ಉಪಯುಕ್ತವಾಗಿರುವ ಎಲ್ಲಾ ಗಿಡಮೂಲಿಕೆಗಳನ್ನು ಒಂದೊಂದಾಗಿ ಚರ್ಚಿಸೋಣ. ಅಶ್ವಗಂಧ: ಉಸಿರಾಟದ ತೊಂದರೆ, ಕೆಮ್ಮು, ಉಬ್ಬುಸ ಮತ್ತು ಎದೆಯ ಮತ್ತು ಮೂಗಿನ ದಟ್ಟಣೆಯಂತಹ ಉಸಿರಾಟದ ತೊಂದರೆಗಳು. ನೀವು ಇವುಗಳಿಂದ ಬಳಲುತ್ತಿದ್ದರೆ ಅಶ್ವಗಂಧವು ನಿಮ್ಮ ಸ್ಥಿತಿಗೆ ನೈಸರ್ಗಿಕ ಪರಿಹಾರವೆಂದು ಸಾಬೀತುಪಡಿಸಬಹುದು. ಧೂಳು, ಪರಾಗ, ಮಾಲಿನ್ಯ, ಒತ್ತಡ, ಆತಂಕ ಮುಂತಾದ ಸಮಸ್ಯೆಗಳನ್ನು ಪ್ರಚೋದಿಸುವ ಹಲವು ಅಂಶಗಳಿರಬಹುದು. ಅದಕ್ಕೆ ಅಶ್ವಗಂಧ ಸೂಕ್ತವಾಗಿದೆ. ವಿವಿಧ ಆಯುರ್ವೇದ ಗ್ರಂಥಗಳು ಈ ರೀತಿಯ ಉಸಿರಾಟದ ಸಮಸ್ಯೆಗಳಿಗೆ ಮಕ್ಕಳು ಮತ್ತು ವಯಸ್ಕರಿಗೂ ಕೂಡ ವಿವಿಧ ರೀತಿಯ ಪರಿಹಾರಗಳನ್ನು ಉಲ್ಲೇಖಿಸಿದೆ. ಕರೇಲಾದಲ್ಲಿ ಹೆಚ್ಚಿನ ಪ್ರಮಾಣದ ಉತ್ಕರ್ಷಣ ನಿರೋಧಕಗಳಿವೆ ಮತ್ತು ಇದು ರಕ್ತವನ್ನು ನಿರ್ವಿಷೀಕರಣ ಮಾಡಿ ಅದಕ್ಕೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳನ್ನು ಗುಣಪಡಿಸಲು ಸಹಾಯ ಮಾಡುತ್ತದೆ. ಹಾಗಲಕಾಯನ್ನು ನಿಯಮಿತವಾಗಿ ಸೇವಿಸುವುದರಿಂದ ಚರ್ಮ, ಕೂದಲು ಮತ್ತು ಉಸಿರಾಟದ ಸಮಸ್ಯೆ ಸುಧಾರಿಸುತ್ತದೆ. ಅಲ್ಲದೆ ಇದು ರಕ್ತ ಪರಿಚಲನೆ ಸುಧಾರಿಸಲು ಸಹಾಯ ಮಾಡುತ್ತದೆ. ಹಳದಿ
ಅರಿಶಿಣವು ಉರಿಯೂತವನ್ನು ಕಡಿಮೆ ಮಾಡುವ ಸಾಮರ್ಥ್ಯಕ್ಕಾಗಿ ಗಮನ ಸೆಳೆಯುವ ಇನ್ನೊಂದು ಮೂಲಿಕೆ. ಅರಿಶಿಣದ ಸಕ್ರಿಯ ಅಂಶವೆಂದರೆ ಕರ್ಕ್ಯುಮಿನ್. ಇದು ಉರಿಯೂತ ನಿವಾರಕ ಗುಣಲಕ್ಷಣಗಳನ್ನು ಹೊಂದಿದೆ ಮತ್ತು ಅದರ ಅಲರ್ಜಿ ವಿರೋಧಿ ಗುಣಲಕ್ಷಣಗಳು ಮಾಸ್ ಕೋಶಗಳಿಂದ ಹಿಸ್ಟಮೈನ್ ಬಿಡುಗಡೆಯನ್ನು ತಡೆಯುತ್ತದೆ. ಈ ಹಿಸ್ಟಮೈನ್ಗಳೇ ಎಲ್ಲ ರೀತಿಯ ಉಸಿರಾಟ ತೊಂದರೆಗಳಾದ ಕೆಮ್ಮು, ಕಫ ಮತ್ತು ಶೀತ ಉಂಟಾಗಲು ಮುಖ್ಯ ಕಾರಣ. ಇಲ್ಲಿ ಉಲ್ಲೇಖಿಸಲಾದ ಈ ಎಲ್ಲಾ ಗಿಡಮೂಲಿಕೆಗಳು ಎಲ್ಲ ರೀತಿಯ ಅಲರ್ಜಿ ಸಮಸ್ಯೆಗಳನ್ನು ಕಡಿಮೆ ಮಾಡಲು ತಮ್ಮದೇ ಆದ ಗುಣಗಳನ್ನು ಹೊಂದಿವೆ ಮತ್ತು ಇವೆಲ್ಲವೂ ನಮ್ಮ ಅಲರ್ಜಿ ಕೇರ್ ಕ್ಯಾಪ್ಸೂಲ್ಗಳಲ್ಲಿವೆ. ಅಲರ್ಜಿ ಕೇರ್ ಆರೋಗ್ಯಕರ ಮತ್ತು ಅಲರ್ಜಿ ಮುಕ್ತ ಜೀವನಕ್ಕೆ ಉತ್ತಮ ಔಷಧಿಯ ಬೆಂಬಲವನ್ನು ನೀಡುವ ಅತ್ಯಂತ ಶುದ್ಧ ನೈಸರ್ಗಿಕ ಅವಾಯಿಹಿಯನ್ ಗಿಡಮೂಲಿಕೆಗಳ ಸಾರವಾಗಿದೆ. ಈ ಉತ್ಪನ್ನವು ಅಲರ್ಜಿಯ ವಿವಿಧ ಅಸ್ವಸ್ಥತೆಗಳಿಗೆ ವಿಭಿನ್ನವಾಗಿ ರೂಪಿಸಲಾದ ಅನನ್ಯ ಗಿಡಮೂಲಿಕೆಗಳ ಅತ್ಯುತ್ತಮ ಸಂಯೋಜನೆಯಾಗಿದೆ. ಅಲರ್ಜಿ ಕೇರ್ ಕ್ಯಾಪ್ಸೂಲ್ಗಳು ಅಲರ್ಜಿಯ ಸಮಸ್ಯೆಯನ್ನ ಕಡಿಮೆ ಮಾಡಲು ಸಿನರ್ಜಿಸ್ಟಿಕ್ ಪರಿಣಾಮವನ್ನು ನೀಡುತ್ತದೆ. ಈ ಎಲ್ಲಾ ಗಿಡಮೂಲಿಕೆಗಳು 100% ನೈಸರ್ಗಿಕ ಮತ್ತು ಶೂನ್ಯ ಅಡ್ಡ ಪರಿಣಾಮಗಳನ್ನು ಹೊಂದಿವೆ. ನಿಮ್ಮ ಇತರ ನಿಯಮಿತ ಔಷಧಿಗಳೊಂದಿಗೆ ನೀವು ಅಲರ್ಜಿ ಕೇರ್ ಕ್ಯಾಪ್ಸೂಲ್ಗಳನ್ನು ಬಳಸಬಹುದು. ಇವುಗಳನ್ನು ಆರೋಗ್ಯವಂತರು ಕೂಡ ಮುನ್ನೆಚ್ಚರಿಕಾ ಕ್ರಮವಾಗಿ ಬಳಸಬಹುದು. ಅಷ್ಟು ಸುರಕ್ಷಿತವಾಗಿದೆ. ದಯವಿಟ್ಟು ಈ ಉಪಯುಕ್ತ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ. ನಿಮ್ಮ ಒಂದು ಶೇರ್ ಇದರ ಅಗತ್ಯವಿರುವವರಿಗೆ ಸಹಾಯ ಮಾಡುತ್ತದೆ. ಇತರ ನಿಮ್ಮ ಹತ್ತಿರದ ಶಾಖೆಗಳಿಗೆ ಭೇಟಿ ಮಾಡಲು ಡಿಸ್ಕ್ರಿಪ್ಷನ್ನಲ್ಲಿ ಫೋನ್ ನಂಬರ್ಗಳಿದ್ದು ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಲು ಕಾಲ್ ಮಾಡಿ. ನೇರ ಭೇಟಿ ಮಾಡಲು ಹಾಗೂ ಸಂಪೂರ್ಣ ಆರೋಗ್ಯವನ್ನು ಪಡೆಯಿರಿ. ಆರೋಗ್ಯವಂತ ಸಮಾಜ ನಿರ್ಮಾಣವೇ ನಮ್ಮ ಧ್ಯೇಯ. ಓಂ ನಮೋ ಧನ್ವಂತರಿಯೇ ನಮಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.